ಕಾಲದಲ್ಲಿ ಅನಂತಪುರ ಎನ್ನುವ ಒಂದು ಶ್ರೀಮಂತ, ಶಾಂತ, ಧರ್ಮಪ್ರಿಯ ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ಜನರು ಸಂತೋಷದಿಂದ ಬದುಕುತ್ತಿದ್ದರು. ಆ ರಾಜ್ಯದ ಮಧ್ಯದಂತೆ ಹಮ್ಮಿದ ನದಿಗಳು, ಹಸಿರಿನಿಂದ ತುಂಬಿದ ಬೆಟ್ಟಗಳು ಮತ್ತು ಸುಗಂಧಿತ ಹೂಗಳಿಂದ ತುಂಬಿದ ತೋಟಗಳು ಎಲ್ಲಿ ನೋಡಿದರೂ ಸಂಪತ್ತಿನ ಪ್ರತಿರೂಪವಾಗಿದ್ದವು. ಆ ರಾಜ್ಯದ ರಾಜನ ಹೆಸರು ವಿಕ್ರಮಸೇನ. ವಿಕ್ರಮಸೇನನು ತಾನೇ ಯುದ್ಧದಲ್ಲಿ ಗೆದ್ದು ಗದ್ದೆಗೂ ಸುಳಿಯದ ತಾಕತ್ತು ಹೊಂದಿದ್ದ ರಾಜ. ಆದರೆ ಅವನಿಗೆ ಒಂದು ಗಂಭೀರ ಯೋಚನೆ ಇತ್ತು: ರಾಜ್ಯವನ್ನು ತಾಳುವುದು ಯುದ್ಧ ಜಯಿಸುವುದಕ್ಕಿಂತ ಕಷ್ಟ. ಭಾಗ 2: ರಾಜ್ಯದ ಸಮಸ್ಯೆಗಳು. ವಿಕ್ರಮಸೇನನು ರಾಜ್ಯದ ಅಧಿಕಾರಕ್ಕೆ ಬಂದಾಗ ತಾಯಿಯಂತಿದ್ದ ಅನಂತಪುರ ಹಲವು ಸಮಸ್ಯೆಗಳಿಂದ ನರಳುತ್ತಿತ್ತು. ರೈತರಿಗೆ ನೀರಿಲ್ಲದ ಸಂಕಷ್ಟ, ವ್ಯಾಪಾರಸ್ಥರಿಗೆ ತೆರಿಗೆ ಬಾಧೆ, ಸಾಮಾನ್ಯ ಜನರಿಗೆ ನ್ಯಾಯ ದೊರೆಯದ ಸ್ಥಿತಿ, ಅರಮನೆಗೆ ಬಡವರ ಮಾತು ತಲುಪದ ಅತಿ ಹೆಚ್ಚು ಮಧ್ಯವರ್ತಿತನ. ವಿಕ್ರಮಸೇನನು ಅರಸನಾಗಿದ್ದರೂ ತನ್ನ ಪ್ರಜೆಯ ಜೀವನದ ನೋವನ್ನು ಆಳವಾಗಿ ಗ್ರಹಿಸಿದನು. ಹೀಗಾಗಿ ಅವನು ಒಂದು ತೀರ್ಮಾನ ಕೈಗೊಂಡನು: ನಾನೀಗ ಅರಮನೆಯಲ್ಲಿ ಕೂತಿದ್ದು ಆಳುವುದಿಲ್ಲ, ನಾನೇ ನನ್ನ ಪ್ರಜೆಯ ನಡುವೆ ನಿಂತು ಅವರ ಬದುಕನ್ನು ನೋಡುತ್ತೇನೆ. ಭಾಗ 3: ರಾಜನ ಪರಿವ್ರಾಜಕ ಜೀವನ. ವಿಕ್ರಮಸೇನನು ತನ್ನ ಅರಮನೆಯ ಆಸಕ್ತಿಗಳನ್ನು ತ್ಯಜಿಸಿ ಸಾಮಾನ್ಯ ವ್ಯಕ್ತಿಯಂತೆ ಗ್ರಾಮ ಗ್ರಾಮ ಸಂಚರಿಸಲು ಪ್ರಾರಂಭಿಸಿದ. ಅವನು ಬಡವರ ಮನೆಗೆ ಹೋಗಿ ಊಟವನ್ನಾಡಿದ, ರೈತನ ಹೊಲದಲ್ಲಿ ಕೂಲಿಯಾಗಿ ಕೆಲಸ ಮಾಡಿದ, ಮಕ್ಕಳಿಗೆ ಪಾಠ ಹೇಳಿದ. ಈ ಅಭ್ಯಾಸ 1 ರಿಂದ 2 ತಿಂಗಳು ಅಲ್ಲ, 2 ವರ್ಷಗಳವರೆಗೆ ನಡೆಯಿತು. ಜನರು ಅಚ್ಚರಿಯಿಂದ ಕೂಡಿದರಾದರೂ ಅವರ ಪ್ರೀತಿ ಮತ್ತು ವಿಶ್ವಾಸ ಈ ರಾಜನ ಮೇಲೆ ಹೆಚ್ಚಾಯಿತು. ಭಾಗ 4: ರಾಜಕೀಯ ಮತ್ತು ಅಧ್ಯಾತ್ಮ. ಈ ಸಮಯದಲ್ಲಿ ರಾಜನು ಗೊತ್ತಿಲ್ಲದ ಒಂದು ಸತ್ಯವನ್ನು ಅರಿತನು: ಜನರ ಹೃದಯದಲ್ಲಿ ಆಳುವುದೇ ನಿಜವಾದ ಆಳ್ವಿಕೆ. ಅವನು ಧರ್ಮ, ನೈತಿಕತೆ, ನ್ಯಾಯದ ಮಾರ್ಗಗಳಲ್ಲಿ ಹೊಸ ನೀತಿಗಳನ್ನು ರೂಪಿಸಲು ತೀರ್ಮಾನಿಸಿದ. ಅವನ ಆಡಳಿತದ ಪ್ರಮುಖ ತತ್ವಗಳು ಇವು: 1. ಮೊದಲು ಬಡವನು, ನಂತರ ಬಡರಜನು. ಎಲ್ಲ ಯೋಜನೆಗಳು ಬಡವರ ಲಾಭಕ್ಕಾಗಿ ಆಗಬೇಕೆಂಬ ನಿಯಮ. 2. ವಚನವೇ ವಚನ, ರಾಜನ ಮಾತು ಎಂದರೆ ಶಾಸನ. 3. ಪ್ರಜೆಯ ಆಮಿಷವಲ್ಲ, ಆಶಯವೇ ಮುಖ್ಯ, ರಾಜಕೀಯದಲ್ಲಿಯೂ ಪ್ರಾಮಾಣಿಕತನ. ಭಾಗ 5: ಶತ್ರು ರಾಜ್ಯದ ಆಕ್ರಮಣ. ಇದನ್ನೆಲ್ಲ ನೋಡಿ ಹೆಮ್ಮೆ ಪಡುವಷ್ಟರಲ್ಲಿ ಪಕ್ಕದ ದುರ್ಗಧನ ಎಂಬ ರಾಜ್ಯದ ಕ್ರೂರ ರಾಜ ವೀರಭದ್ರ ಅನಂತಪುರದ ಮೇಲೆ ದಾಳಿ ಮಾಡಿದ. ಈ ಸಮರದಲ್ಲಿ ಅನಂತಪುರದ ಸೇನೆ ಕುಗ್ಗಿ ಹೋಗುವ ಸ್ಥಿತಿಗೆ ಬಂತು. ಆದರೆ ವಿಕ್ರಮಸೇನ ತಾನು ಜನರ ಹೃದಯದಲ್ಲಿ ಕಟ್ಟಿದ ವಿಶ್ವಾಸವನ್ನು ನೆನಪಿಸಿಕೊಂಡನು. ಸಮರವನ್ನು ಜಯಿಸಲು ಅವನು ಸೇನೆಗೆ ಮಾತ್ರವಲ್ಲ, ಪ್ರಜೆಯ ಭರವಸೆಯ ಶಕ್ತಿ ಕೂಡ ಬಳಸಿದ. ಎಲ್ಲ ಗ್ರಾಮಸ್ಥರು ಸೇನೆಗೆ ಬೆಂಬಲ ನೀಡಿದರು. ಅನ್ನ, ನೀರು, ಸೇವೆ, ಸಹಕಾರ ಎಲ್ಲವನ್ನೂ ನೀಡಿದರು. ಇದೊಂದು ಜನರ ಸಮರವಾಯಿತು. ಕೊನೆಗೆ ವಿಕ್ರಮಸೇನನು ವಿಜಯಿಯಾಗಿ ಅನಂತಪುರವನ್ನು ಉಳಿಸಿಕೊಂಡನು. ಭಾಗ 6: ಅಂತ್ಯ, ಒಂದು ನವ ಅಧ್ಯಾಯ. ಸಮರದ ನಂತರ ವಿಕ್ರಮಸೇನನು ರಾಜಕೀಯದಿಂದ ಹಿಂದೆ ಸರಿಯಲು ನಿರ್ಧರಿಸಿದ. ಅವನು ನವನಾಯಕತ್ವಕ್ಕಾಗಿ ಜನರಲ್ಲಿ ನಂಬಿಕೆಗೊಳ್ಳುವ ವ್ಯಕ್ತಿಯನ್ನೇ ಆರಿಸಿದನು. ಅವನ ಹೆಸರೇ ಶ್ರೀಧರ್, ವಿಕ್ರಮಸೇನನ ಚೈಲ್ಡ್ಹುಡ್ ಫ್ರೆಂಡ್, ನೌ ಅ ಕಾಮನ್ ಟೀಚರ್. ವಿಕ್ರಮಸೇನನು ಹಿಂದಿನಿಂದ ರಾಷ್ಟ್ರದ ಮಾರ್ಗದರ್ಶಕನಾಗಿ ಉಳಿದ. ಕಥೆಯ ಸಂದೇಶ: ಒಬ್ಬನು ರಾಜನಾಗಬಹುದು, ಆದರೆ ಶ್ರೇಷ್ಠನಾಗುವುದು ಹೃದಯದಲ್ಲಿ ಆಳುವವನು ಮಾತ್ರ.